ಲರ್ನಿಂಗ್ ಆ್ಯಪ್ಗೆ ಆಧಾರದ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿರೋ ಪಾಠದ ಹೆಸರು ನಮ್ಮ ಪರಿಸರ. ನೀವು ನಿಮ್ಮ ಸುತ್ತಮುತ್ತಲಿನ ಜನರಿಂದ ಆಗಾಗ ಪರಿಸರ ಅನ್ನೋ ಪದದ ಬಗ್ಗೆ ಕೇಳ್ತಾನೆ ಇರ್ತೀರ, ಆದರೆ ನಿಮಗೆ ಅದರ ಸರಿಯಾದ ಅರ್ಥ ತಿಳ್ಕೊಂಡಿರಲ್ಲ. ಇವತ್ತು ನಾನು ನಿಮಗೆ ಪರಿಸರದ ಬಗ್ಗೆ ಸಂಪೂರ್ಣವಾಗಿ ವಿವರಿಸ್ತೇನೆ. ಮೊದಲಿಗೆ ಪರಿಸರ ವ್ಯವಸ್ಥೆ. ಏನು ಈ ಪರಿಸರ ವ್ಯವಸ್ಥೆ ಅಂದರೆ, ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜೀವಿಗಳು, ಸಸ್ಯಗಳು, ಪ್ರಾಣಿಗಳು, ಮಾನವರು, ಸೂಕ್ಷ್ಮಜೀವಿಗಳು, ಈ ಎಲ್ಲ ಜೀವಿಗಳು ಪರಸ್ಪರ ಪ್ರತಿವರ್ತಿಸುತ್ತವೆ. ಯಾವುದ್ರ ಜೊತೆ ಪ್ರತಿವರ್ತಿಸ್ತವೆ? ಈ ಎಲ್ಲ ಜೀವಿಗಳು ಅಜೈವಿಕ ಅಥವಾ ಭೌತಿಕ ಘಟಕಗಳು ಅಂದರೆ ಜೀವ ಇಲ್ಲದೆ ಇರ್ತಕ್ಕಂಥ ವಸ್ತುಗಳ ಜೊತೆ ಪ್ರತಿವರ್ತಿಸ್ತವೆ. ಈ ರೀತಿಯ ಜೀವಿಗಳ ಮತ್ತು ಜೀವ ಇಲ್ಲದೆ ಇರೋ ವಸ್ತುಗಳ ನಡುವಿನ ಪ್ರತಿವರ್ತನೆಗೆ ನಾವು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾದರೆ ಈ ಪರಿಸರ ವ್ಯವಸ್ಥೆನಲ್ಲಿ ಎಷ್ಟು ರೀತಿಯ ಘಟಕಗಳಿರ್ತವೆ? ಈ ಪರಿಸರ ವ್ಯವಸ್ಥೆನಲ್ಲಿ 2 ರೀತಿಯ ಘಟಕಗಳಿರ್ತವೆ. ಒಂದು ಜೈವಿಕ ಘಟಕ, ಇನ್ನೊಂದು ಅಜೈವಿಕ ಘಟಕ. ಜೈವಿಕ ಘಟಕ ಅಂತ ನಾವು ಯಾವುದಕ್ಕೆ ಕರಿತೀವಿ? ಜೀವ ಇರೋ ಎಲ್ಲವನ್ನು ನಾವು ಜೈವಿಕ ಘಟಕ ಅಂತ ಕರಿತೀವಿ. ಉದಾಹರಣೆಗೆ ನಾನು, ನೀವುಗಳು ಅಂದರೆ ಮಾನವ ಸಾಮಾನ್ಯ ಜೈವಿಕ ಘಟಕಗಳಿಗೆ ಉದಾಹರಣೆ ಆಗಿರ್ತಾನೆ. ಎರಡನೇದಾಗಿ ಅಜೈವಿಕ ಘಟಕ. ಈ ಅಜೈವಿಕ ಘಟಕಗಳು ಅಂತ ನಾವು ಯಾವುದಕ್ಕೆ ಕರಿತೀವಿ? ಜೀವ ಇಲ್ಲದೆ ಇರೋ ವಸ್ತುಗಳು ಅಂದರೆ ನಿರ್ಜೀವ ವಸ್ತುಗಳಿಗೆ ನಾವು ಅಜೈವಿಕ ಘಟಕಗಳು ಅಂತ ಕರಿತೀವಿ. ಉದಾಹರಣೆ, ನಮ್ಮ ಸುತ್ತಲೂ ಇರುವಂತಹ ಗಾಳಿ, ಮಾರುತ, ತಾಪಮಾನ, ಕಲ್ಲು, ಮಣ್ಣು ಇತ್ಯಾದಿ. ಈ ರೀತಿ ಜೈವಿಕ ಮತ್ತು ಅಜೈವಿಕ ಘಟಕಗಳು ಸೇರಿ ನಮ್ಮ ಪರಿಸರ ವ್ಯವಸ್ಥೆ ಆಗಿರುತ್ತೆ. ಇದನ್ನು ನಾನು ನಿಮಗೆ ಒಂದು ಉದಾಹರಣೆಯೊಂದಿಗೆ ವಿವರಿಸ್ತೇನೆ. ನೀವು ಆಗಾಗ ಉದ್ಯಾನವನಕ್ಕೆ ಹೋಗ್ತಾ ಇರ್ತೀರಲ್ವಾ? ಅಲ್ಲಿ ನಿಮ್ಮ ಸುತ್ತಮುತ್ತ ಇರೋದನ್ನೆಲ್ಲ ಗಮನಿಸೇ ಇರ್ತೀರ. ಅಲ್ಲಿನ ಪರಿಸರ ವ್ಯವಸ್ಥೆನಲ್ಲೂ ಕೂಡ 2 ರೀತಿಯ ಘಟಕಗಳನ್ನು ನೋಡಬಹುದು. ಮೊದಲಿಗೆ ಜೈವಿಕ ಘಟಕಗಳು. ನೀವು ಕೂಡ ಒಂದು ಜೈವಿಕ ಘಟಕ. ಇದರ ಜೊತೆ ಅಲ್ಲಿನ ಪ್ರಾಣಿ, ಪಕ್ಷಿ, ಗಿಡ, ಮರ ಇವೆಲ್ಲವೂ ಕೂಡ ಜೈವಿಕ ಘಟಕಗಳು. ಮತ್ತು ಅಜೈವಿಕ ಘಟಕಗಳು ಅಂದರೆ ಅಲ್ಲಿರ್ತಕ್ಕಂಥ ಗಾಳಿ, ಮಣ್ಣು, ನೀರು, ತಾಪಮಾನ, ಮಾರುತ ಇವೆಲ್ಲವೂ ಕೂಡ ಅಜೈವಿಕ ಘಟಕಗಳು. ಈ ರೀತಿ ಇವೆಲ್ಲವೂ ಸೇರಿ ಉದ್ಯಾನವನದ ಪರಿಸರ ವ್ಯವಸ್ಥೆಯಾಗಿರುತ್ತದೆ. ನಂತರ ಆಹಾರ ಸರಪಳಿ. ಈ ಆಹಾರ ಸರಪಳಿಯ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮೊದಲು ನಾವು ಎಷ್ಟು ವಿಧದ ಜೀವಿಗಳಿದ್ದಾವೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಮುಖ್ಯವಾಗಿ 2 ವಿಧದ ಜೀವಿಗಳಿದ್ದಾವೆ. ಒಂದು ಉತ್ಪಾದಕರು, ಮತ್ತೊಂದು ಭಕ್ಷಕರು. ನಾವೀಗ ಮೊದಲು ಉತ್ಪಾದಕರಿಂದ ಪ್ರಾರಂಭ ಮಾಡೋಣ. ಯಾವ ಜೀವಿಗಳಿಗೆ ನಾವು ಉತ್ಪಾದಕರು ಅಂತ ಕರಿತೀವಿ? ಯಾವ ಜೀವಿಗಳು ತಮಗೆ ಬೇಕಾದಂಥ ಆಹಾರವನ್ನು ತಾವೇ ಸ್ವತಃ ತಯಾರಿ ಮಾಡ್ಕೊಳ್ತಾವೋ, ಅಂದರೆ ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಮೂಲಕ ತಮಗೆ ಬೇಕಾದಂಥ ಆಹಾರವನ್ನು ತಾವೇ ತಯಾರಿ ಮಾಡಿಕೊಳ್ತಕ್ಕಂಥ ಜೀವಿಗಳಿಗೆ ನಾವು ಉತ್ಪಾದಕ ಜೀವಿಗಳು ಅಂತ ಕರಿತೀವಿ. ಹಾಗೆ ಈ ಉತ್ಪಾದಕ ಜೀವಿಗಳನ್ನ ಸ್ವಪೋಷಕಗಳು ಅಂತಲೂ ಕರಿತೀವಿ. ನಂತರ ಭಕ್ಷಕರು. ಈ ಜೀವಿಗಳು ತಮ್ಮ ಆಹಾರಕ್ಕಾಗಿ ಉತ್ಪಾದಕ ಜೀವಿಗಳ ಮೇಲೆ ಅವಲಂಬಿಸಿರ್ತವೆ. ಯಾಕೆ ಈ ಜೀವಿಗಳು ಉತ್ಪಾದಕರ ಮೇಲೆ ಅವಲಂಬಿಸಿರ್ತವೆ? ಈ ಜೀವಿಗಳಿಗೆ ತಮಗೆ ಬೇಕಾದಂಥ ಆಹಾರವನ್ನು ತಾವೇ ತಯಾರಿ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಂದರೆ ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಮೂಲಕ ತಮಗೆ ಬೇಕಾದಂಥ ಆಹಾರವನ್ನು ತಾವೇ ತಯಾರಿ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಈ ಭಕ್ಷಕ ಜೀವಿಗಳು ತಮ್ಮ ಆಹಾರಕ್ಕಾಗಿ ಉತ್ಪಾದಕರ ಮೇಲೆ ಅವಲಂಬಿಸಿರ್ತವೆ. ಪುನಃ ಈ ಭಕ್ಷಕ ಜೀವಿಗಳನ್ನು ನಾವು 3 ವಿಧವಾಗಿ ವಿಂಗಡಿಸ್ತೇವೆ. 1 ಪ್ರಾಥಮಿಕ ಭಕ್ಷಕರು, 2 ದ್ವಿತೀಯಕ ಭಕ್ಷಕರು, 3 ತೃತೀಯಕ ಭಕ್ಷಕರು. ನಾವು ಮೊದಲು ಪ್ರಾಥಮಿಕ ಭಕ್ಷಕರಿಂದ ಪ್ರಾರಂಭ ಮಾಡೋಣ. ಯಾವ ಜೀವಿಗಳು ತಮ್ಮ ಆಹಾರಕ್ಕಾಗಿ ನೇರವಾಗಿ ಉತ್ಪಾದಕರ ಮೇಲೆ ಅವಲಂಬಿಸಿರ್ತವೋ ಅಂತಹ ಜೀವಿಗಳಿಗೆ ನಾವು ಪ್ರಾಥಮಿಕ ಭಕ್ಷಕರು ಅಂತ ಕರಿತೀವಿ. ಉದಾಹರಣೆಗೆ ಸಸ್ಯಾಹಾರಿ ಪ್ರಾಣಿಗಳು. ಹಾಗಾದರೆ ಈ ಸಸ್ಯಾಹಾರಿ ಪ್ರಾಣಿಗಳಂದ್ರೇನು? ಯಾವ ಜೀವಿಗಳು ತಮ್ಮ ಆಹಾರಕ್ಕಾಗಿ ಹಸಿರು ಸಸ್ಯಗಳನ್ನು ನೇರವಾಗಿ ಅವಲಂಬಿಸಿರ್ತವೋ ಅಂತಹ ಜೀವಿಗಳಿಗೆ ನಾವು ಸಸ್ಯಾಹಾರಿ ಪ್ರಾಣಿಗಳು ಅಂತ ಕರಿತೀವಿ. ಉದಾಹರಣೆ ನಿಮಗೆ ಗೊತ್ತೇ ಇದೆಯಲ್ಲ, ಹಸು, ಮೊಲ, ಜಿಂಕೆ ಇವೆಲ್ಲ ಜೀವಿಗಳು ತಮ್ಮ ಆಹಾರಕ್ಕಾಗಿ ನೇರವಾಗಿ ಹಸಿರು ಸಸ್ಯಗಳನ್ನು ಅವಲಂಬಿಸಿರ್ತವೆ. ಇಂತಹ ಜೀವಿಗಳಿಗೆ ನಾವು ಸಸ್ಯಾಹಾರಿ ಪ್ರಾಣಿಗಳು ಅಂತ ಕರಿತೀವಿ. ನಂತರ ಎರಡನೇದಾಗಿ ದ್ವಿತೀಯಕ ಭಕ್ಷಕ. ಈ ದ್ವಿತೀಯಕ ಭಕ್ಷಕ ಜೀವಿಗಳು
ಉತ್ಪಾದಕರನ್ನ ಅವಲಂಬಿಸಿರೋದಿಲ್ಲ. ಈ ಜೀವಿಗಳು ನೇರವಾಗಿ ಪ್ರಾಥಮಿಕ ಭಕ್ಷಕರನ್ನ ಅವಲಂಬಿಸಿರ್ತವೆ. ಇವು ಮಾಂಸಾಹಾರಿಗಳು ಮತ್ತು ಸರ್ವಾಹಾರಿಗಳು. ಹಾಗಾದ್ರೆ ಈ ಮಾಂಸಾಹಾರಿಗಳು ಮತ್ತು ಸರ್ವಾಹಾರಿ ಪ್ರಾಣಿಗಳಂತ ಯಾವುದಕ್ಕೆ ಕರಿತೀವಿ? ಮಾಂಸಾಹಾರಿಗಳಂದ್ರೆ ಬೇರೆ ಪ್ರಾಣಿಗಳನ್ನು ತಿಂದು ಬದುಕ್ತಕ್ಕಂಥ ಪ್ರಾಣಿಗಳಿಗೆ ನಾವು ಮಾಂಸಾಹಾರಿಗಳು ಅಂತ ಕರಿತೀವಿ. ಉದಾಹರಣೆ ಹುಲಿ. ಈ ಸರ್ವಾಹಾರಿ ಪ್ರಾಣಿಗಳಂದ್ರೇನು? ಸರ್ವಾಹಾರಿಗಳಂದ್ರೆ ಸಸ್ಯಗಳ ಜೊತೆಗೆ ಇತರ ಪ್ರಾಣಿಗಳನ್ನು ಕೂಡ ಆಹಾರಕ್ಕಾಗಿ ತಿಂದು ಬದುಕ್ತಕ್ಕಂಥ ಜೀವಿಗಳಿಗೆ ನಾವು ಸರ್ವಾಹಾರಿಗಳಂತ ಕರಿತೀವಿ. ಉದಾಹರಣೆಗೆ ನಾವುಗಳೇ ಅಂದ್ರೆ ಮನುಷ್ಯ. ಕೊನೆಯದಾಗಿ ತೃತೀಯಕ ಭಕ್ಷಕ. ಈ ಜೀವಿಗಳು ತಮ್ಮ ಆಹಾರಕ್ಕಾಗಿ ಪ್ರಾಥಮಿಕ ಮತ್ತು ದ್ವಿತೀಯಕ ಭಕ್ಷಕ ಜೀವಿಗಳನ್ನ ಅವಲಂಬಿಸಿರ್ತವೆ. ಇವುಗಳು ಉತ್ಪಾದಕ ಜೀವಿಗಳನ್ನ ಅವಲಂಬಿಸಿರೋದಿಲ್ಲ. ಇವು ಸಸ್ಯಾಹಾರಿ ಪ್ರಾಣಿಗಳನ್ನು ಮತ್ತು ಮಾಂಸಾಹಾರಿಗಳನ್ನು ಹಾಗೂ ಸರ್ವಾಹಾರಿಗಳನ್ನು ಕೂಡ ತಿಂದು ಬದುಕ್ತವೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಈ ತೃತೀಯಕ ಭಕ್ಷಕ ಜೀವಿಗಳು ಆಹಾರ ಸರಪಳಿ ಮತ್ತು ಪೋಷಣಾ ಸ್ತರಗಳ ತ್ರಿಕೋನಗಳಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತವೆ. ನಂತರ ವಿಘಟಕಗಳು. ವಿಘಟಕಗಳಂದ್ರೇನು? ಯಾವುಕ್ಕೆ ನಾವು ವಿಘಟಕಗಳು ಅಂತ ಕರಿತೀವಿ? ವಿಘಟಕಗಳು ಅಂದರೆ ಕೆಲವು ಸೂಕ್ಷ್ಮ ಜೀವಿಗಳು ಸತ್ತ ಹಾಗೂ ಕೊಳೆತ ಜೀವಿಗಳ ಮೇಲೆ ತಮ್ಮ ಆಹಾರಕ್ಕಾಗಿ ಅವಲಂಬಿಸಿರ್ತವೆ. ಇಂತಹ ಜೀವಿಗಳಿಗೆ ನಾವು ವಿಘಟಕಗಳು ಅಂತ ಕರಿತೀವಿ. ಸಸ್ಯಗಳು ಮತ್ತು ಪ್ರಾಣಿಗಳು ಸತ್ತ ಮೇಲೆ ಈ ವಿಘಟಕ ಜೀವಿಗಳು ತಮ್ಮ ಪ್ರಕ್ರಿಯೆಯನ್ನು ಶುರು ಮಾಡ್ತವೆ. ಯಾವ ರೀತಿಯಾಗಿ ತಮ್ಮ ಪ್ರಕ್ರಿಯೆಯನ್ನು ಶುರು ಮಾಡ್ತವೆ ಅಂದರೆ ಸಂಕೀರ್ಣ ಸಾವಯವ ಪದಾರ್ಥವನ್ನು ಸರಳ ನಿರವಯವ ಪದಾರ್ಥವಾದ ಹ್ಯೂಮಸ್ ಅನ್ನ ಬಿಡುಗಡೆ ಮಾಡ್ತವೆ. ಹಾಗಾದ್ರೆ ಈ ಹ್ಯೂಮಸ್ ಅಂದ್ರೇನು? ಹ್ಯೂಮಸ್ ಅಂದ್ರೆ ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥ ಒಂದು ಪೋಷಕಾಂಶ. ಇದನ್ನು ನಾವು ಸಸ್ಯ ಪೋಷಕಾಂಶ ಅಂತಲೂ ಕೂಡ ಕರಿತೀವಿ. ಈ ಎಲ್ಲ ಅಂಶಗಳನ್ನ ತಿಳ್ಕೊಂಡ್ಮೇಲೆ ನಾವು ಆಹಾರ ಸರಪಳಿಯ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಆಹಾರ ಸರಪಳಿ ಅಂದ್ರೇನು? ಆಹಾರ ಸರಪಳಿ ಅಂದ್ರೆ ಒಂದನ್ನೊಂದು ಭಕ್ಷಿಸುವ ಜೀವಿಗಳ ಸರಣಿ. ಅಂದ್ರೆ ಒಂದನ್ನೊಂದು ತಿಂದು ಬದುಕ್ತಕ್ಕಂತಹ ಜೀವಿಗಳ ಒಂದು ಸರಮಾಲೆಗೆ ನಾವು ಆಹಾರ ಸರಪಳಿ ಅಂತ ಕರಿತೀವಿ. ಈ ಸರಣಿನಲ್ಲಿ ಭಾಗವಹಿಸ್ತಕ್ಕಂಥ ಜೀವಿಗಳು ಆಹಾರ ಸರಪಳಿಯನ್ನ ಉಂಟು ಮಾಡ್ತವೆ. ಈ ಆಹಾರ ಸರಪಳಿಯ ಪ್ರತಿಯೊಂದು ಹಂತವೂ ಕೂಡ ಒಂದು ಪೋಷಣಾ ಸ್ತರವನ್ನು ಉಂಟು ಮಾಡ್ತದೆ. ಯಾವ ರೀತಿಯಾಗಿ ಪೋಷಣಾ ಸ್ತರನ ಉಂಟು ಮಾಡ್ತದೆ ಅಂದ್ರೆ ಉತ್ಪಾದಕರು ಅಥವಾ ಸ್ವಪೋಷಕಗಳು ಪ್ರಾಥಮಿಕ ಹಂತದಲ್ಲಿ ಮೊದಲನೇ ಸ್ತರದಲ್ಲಿರ್ತವೆ. ಪ್ರಾಥಮಿಕ ಭಕ್ಷಕರು ಎರಡನೇ ಸ್ತರದಲ್ಲಿ, ದ್ವಿತೀಯಕ ಭಕ್ಷಕರು ಮೂರನೇ ಸ್ತರದಲ್ಲಿ ಮತ್ತು ತೃತೀಯಕ ಭಕ್ಷಕರು ನಾಲ್ಕನೇ ಸ್ತರದಲ್ಲಿ ಈ ರೀತಿಯಾಗಿ ಪೋಷಣಾ ಸ್ತರವನ್ನು ರೂಪಿಸ್ತವೆ. ಈ ಆಹಾರ ಸರಪಳಿಯ ಪೋಷಣಾ ಸ್ತರಗಳು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂದರೆ ನಾನು ನಿಮಗೊಂದು ಉದಾಹರಣೆ ಜೊತೆ ವಿವರಿಸ್ತೇನೆ. ಮೊದಲಿಗೆ ಹಸಿರು ಸಸ್ಯಗಳು, ನಂತರ ಮಿಡತೆ, ನಂತರ ಕಪ್ಪೆ, ನಂತರ ಹಾವು ಮತ್ತೆ ಗಿಡುಗ. ಪೋಷಣಾ ಸ್ತರದ ಮೊದಲ ಹಂತದಲ್ಲಿ ಸ್ವಪೋಷಕಗಳು ಅಥವಾ ಉತ್ಪಾದಕ ಜೀವಿಗಳಿಗೆ ಆಹಾರ ಎಲ್ಲಿಂದ ಬರುತ್ತೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಜೀವಿಗಳಿಗೆ ಆಹಾರವು ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಮೂಲಕ ದೊರೆಯುತ್ತದೆ. ಈಗ ನೀವು ದ್ಯುತಿಸಂಶ್ಲೇಷಣಾ ಕ್ರಿಯೆಯನ್ನು ನೆನಪಿಸ್ಕೊಳ್ಳಿ. ಅಂದರೆ ಈ ಜೀವಿಗಳು ಆಹಾರವನ್ನು ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಮೂಲಕ ತಯಾರಿ ಮಾಡ್ಕೊಳ್ತವೆ. ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ತವೆ? ಇವುಗಳು ಸೂರ್ಯನ ಬಿಸಿಲನ್ನು ಉಪಯೋಗಿಸ್ಕೊಂಡು